ಬಿಗ್ ಬಾಸ್ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಬಿಗ್ ಬಾಸ್ ಹವ ಶುರುವಾಗಿದೆ. ಕನ್ನಡ ಕಿರುತೆರೆಯಲ್ಲಿ ಇನ್ನೇನು ಬಿಗ್ ಬಾಸ್ ಸೀಸನ್ 12 ಶುರುವಾಗಲಿದೆ. ಈ ಕಾರ್ಯಕ್ರಮ ಸೆಪ್ಟೆಂಬರ್ 28ರಂದು ಪ್ರಸಾರವಾಗಲಿದೆ ಅನ್ನೋದನ್ನು ಈಗಾಗಲೇ ತಿಳಿಸಲಾಗಿದೆ. ಸೆಪ್ಟೆಂಬರ್ 28 ಅಂತಂದರೆ ಸಮಯ ಬಂದೇ ಬಿಡ್ತು. ಹೀಗಿರಬೇಕಾದ್ರೆ ಬಿಗ್ ಬಾಸ್ಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಬಿಗ್ ಬಾಸ್ ಒಂದೂವರೆ ತಾಸುಗಳ ಕಾಲ ಪ್ರಸಾರ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇದೀಗ 3 ಸೀರಿಯಲ್ಗಳನ್ನು ಮುಗಿಸಲಾಗ್ತಾ ಇದೆ. ಬಿಗ್ ಬಾಸ್ಗೆ ಜಾಗ ಮಾಡಿಕೊಡೋದಕ್ಕೆ ಬಿಗ್ ಬಾಸ್ ಪ್ರಸಾರ ಆಗುವ ಸಮಯಕ್ಕಾಗಿ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂಥ 3 ಸೀರಿಯಲ್ಗಳನ್ನು ಇದೀಗ ವೈಂಡ್ ಅಪ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ಸೀರಿಯಲ್ಗಳನ್ನು ಮುಗಿಸ್ತಾ ಇದ್ದಾರೆ, ಕತೆ ಕಂಪ್ಲೀಟ್ ಆಗದೆ ಮುಗಿತಾ ಇರೋ ಕತೆಗಳು ಯಾವುವು, ಕಲಾವಿದರ ಬೇಸರ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮ ಇದೇ ತಿಂಗಳು ಶುರುವಾಗ್ತಾ ಇದೆ. ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಕನ್ನಡ 12 ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ. ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಎಂಬ ಕುತೂಹಲ ವೀಕ್ಷಕರಲ್ಲಿ ಇದ್ದೇ ಇದೆ. ಈ ಮಧ್ಯ ಬಿಗ್ ಬಾಸ್ ಆರಂಭ ಆಗಬೇಕು ಅಂದರೆ ಕೆಲ ಸೀರಿಯಲ್ಗಳು ಎಂಡ್ ಆಗಲೇಬೇಕಾಗತ್ತೆ. ಈ ವರ್ಷ ಬಿಗ್ ಬಾಸ್ ಶೋಗೆ ದಾರಿ ಮಾಡಿಕೊಡುವ ಸಲುವಾಗಿ ಎಂಡ್ ಆಗುವ ಸೀರಿಯಲ್ಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ಈ ಸೀರಿಯಲ್ಗಳು ಎಂಡ್ ಆಗೋದಿಲ್ಲ. ಪ್ರೇಮ ಕಾವ್ಯ, ಮುದ್ದು ಸೊಸೆ, ಭಾರ್ಗವಿ, LLB, ನಂದಗೋಕುಲ ಧಾರಾವಾಹಿಗಳು ಶುರುವಾಗಿದ್ದು ತೀರಾ ಇತ್ತೀಚೆಗೆ. ಈ ಸೀರಿಯಲ್ಗಳ TRP ಚೆನ್ನಾಗೂ ಕೂಡ ಇದೆ. ಕತೆಗಳಲ್ಲಿ ಇನ್ನೂ ತಿರಳಿದೆ. ಹೀಗಾಗಿ ಈ ಸೀರಿಯಲ್ಗಳು ಎಂಡ್ ಆಗೋದಿಲ್ಲ. ಹಾಗಿದ್ರೆ ಎಂಡ್ ಆಗುವಂಥ ಸೀರಿಯಲ್ಗಳು ಯಾವುದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ರಾಮಚಾರಿ ಸೀರಿಯಲ್ನಲ್ಲಿ ಬಹುತೇಕ ಎಲ್ಲ ಟ್ವಿಸ್ಟ್ಗಳು ಮುಗಿದ್ಬಿಟ್ಟಿದೆ. ಕೃಷ್ಣ ಕೂಡ ಸಾವನ್ನಪ್ಪಿದ್ದಾಗಿದೆ. ನವದೀಪ್ ಸಕ್ಸೇನಾ ಪಿತೂರಿ ಬಯಲಾಗಬೇಕು. ಜಯಶಂಕರ್ ಜೈಲಿನಿಂದ ಆಚೆ ಬರಬೇಕು. ಮಾನ್ಯತೆಗೆ ಬುದ್ಧಿ ಕಲಿಸಬೇಕು. ಇವಿಷ್ಟ ಆದರೆ ರಾಮಚಾರಿ ಮುಗಿದ ಹಾಗೆ. ಬಿಗ್ ಬಾಸ್ಗೂ ಮುನ್ನ ರಾಮಚಾರಿ ಮುಗಿಯುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಬಹಳ ವರ್ಷಗಳಿಂದ ರಾಮಚಾರಿ ಪ್ರಸಾರ ಕೂಡ ಆಗ್ತಾ ಇದೆ. ಆದಷ್ಟು ಬೇಗ ಈ ಸೀರಿಯಲ್ನ ಮುಗಿಸಿ ಇದಕ್ಕೆ ನೋಡೋದಕ್ಕೆ ಇನ್ನೇನು ಇಲ್ಲ, ರಬ್ಬರ್ ಥರ ಗೆಳೆಯೋದಕ್ಕೆ ಹೋಗ್ಬೇಡಿ, ಕತೆ ಮುಗಿದು ಬಹಳ ದಿನಗಳೇ ಆಗಿದೆ ಅಂತ ವೀಕ್ಷಕರು ಬಹಳ ದಿನಗಳಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಮನೋರಂಜನೆ ನೀಡಿದಂಥ ರಾಮಚಾರಿ ಈ ಬಾರಿ ಮುಗಿಯೋದಂತೂ ಫಿಕ್ಸು. ಬಿಗ್ ಬಾಸ್ಗೋಸ್ಕರ ರಾಮಚಾರಿಯನ್ನು ಮುಗಿಸ್ಲಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಯಜಮಾನ, ಕಳೆದ ವರ್ಷವಷ್ಟೇ ಆರಂಭವಾದ ಧಾರಾವಾಹಿ ಯಜಮಾನ. ಕಾಂಟ್ರಾಕ್ಟ್ ಮ್ಯಾರೇಜ್ ಸೇರಿ ಯಜಮಾನ ಸೀರಿಯಲ್ನಲ್ಲಿ ಅನಿತಾ ಹಾಗೂ ಝಾನ್ಸಿ ಮಧ್ಯ ಪೈಪೋಟಿ ನಡೀತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಕುತೂಹಲ ಇತ್ತು. ಸ್ಪರ್ಧೆಯಲ್ಲಿ ಝಾನ್ಸಿ ಗೆದ್ದು ಆಕೆಗೆ ರಾಘುನೇ ಯಜಮಾನ ಅಂತಿದ್ದಾರೆ. ಹೀಗಂದಮೇಲೆ ಕತೆ ಮುಗಿದ ಹಾಗೆ ಅಲ್ವಾ? ಯಜಮಾನ ಸ್ಟೋರಿ ಇಷ್ಟೇನಾ ಅಥವಾ ಇನ್ನೂ ಇದೆಯೋ ಗೊತ್ತಿಲ್ಲ. ಆದರೆ ಗಾಸಿಪ್ ಪಂಡಿತರ ಪ್ರಕಾರ ಯಜಮಾನ ಧಾರಾವಾಹಿ ಕೂಡ ಎಂಡ್ ಆಗುವುದು ಫಿಕ್ಸು. ಯಜಮಾನದಲ್ಲಿ ಅಂಥದ್ದೇನು ಮಜಾ ಆಗಿಲ್ಲ. ಇಲ್ಲಿ ತನಕ ಯಜಮಾನ ಸೀರಿಯಲ್ನ ನೋಡಿದ್ದೇ ದೊಡ್ಡದು. ಹೀಗಿರಬೇಕಾದ್ರೆ ಇನ್ನೂ ಅದನ್ನು ಎಳ್ಕೊಂಡು ಹೋದ್ರು ರಬ್ಬರ್ ಥರ ಅಂತಂದರೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಯಜಮಾನ ಸೀರಿಯಲನ್ನು ಬಹಳ ಬೇಗ ಮುಗಿಸಿ ಅಂತಲೂ ಕೂಡ ಅನೇಕರು ಬೇಡಿಕೆ ಇಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಯಜಮಾನದಲ್ಲೇ ಆಲ್ಮೋಸ್ಟ್ ಎಲ್ಲ ಕತೆಯು ರೀಚ್ ಆಗಿರೋದ್ರಿಂದ ಯಜಮಾನ ಸೀರಿಯಲನ್ನು ಬಿಗ್ ಬಾಸಿಗೋಸ್ಕರ ಮುಗಿಸಲಿದ್ದಾರೆ. ಇನ್ನು ಬಿಗ್ ಬಾಸ್ ಸಲುವಾಗಿ ಯಜಮಾನ ಧಾರಾವಾಹಿ ಸದ್ಯ ರಾತ್ರಿ 9:30ಕ್ಕೆ ಪ್ರಸಾರವಾಗ್ತಿದೆ. ರಾಮಚಾರಿ ಸೀರಿಯಲ್ 10:30ಕ್ಕೆ ಟೆಲಿಕಾಸ್ಟ್ ಆಗ್ತಾ ಇದೆ. ಈ ಎರಡೂ ಸೀರಿಯಲ್ಗಳು ಎಂಡ್ ಆದರೆ 9:30ರಿಂದ 11 ಗಂಟೆವರೆಗೆ ಬಿಗ್ ಬಾಸ್ ಕನ್ನಡ 12 ಪ್ರಸಾರ ಆಗೋದಕ್ಕೆ ಸಲೀಸಾಗುತ್ತೆ. ಸೊ ಹಾಗಾಗಿ ಈ ಎರಡು ಸೀರಿಯಲ್ಗಳನ್ನು ಮುಗಿಸಬಹುದು ಅನ್ನೋದನ್ನು ಹೇಳಲಾಗ್ತದೆ. 1 ಗಂಟೆಗಳ ಕಾಲ, 1.5 ತಾಸುಗಳ ಕಾಲ ಬರೋದ್ರಿಂದ ಈ ಎರಡು ಸೀರಿಯಲ್ಗಳನ್ನು ಮುಗಿಸೋದ್ರಿಂದ ಬಿಗ್ ಬಾಸ್ ಪ್ರಸಾರ ಆರಂಭ ಆಗುತ್ತೆ. ಆದರೆ ಇದರ ಜೊತೆಗೆ ಶ್ರೀಗಂಧದ ಗುಡಿ ಸೀರಿಯಲ್ ಬರ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಶುರುವಾಗ್ತಾ ಇದೆ. ಅದೇ ಶ್ರೀಗಂಧದ ಗುಡಿ. ಶಿಶಿರ್ ಶಾಸ್ತ್ರಿ, ಸಂಜನಾ ಬುರ್ಲಿ ಮುಂತಾದ ಕಲಾವಿದರು ಶ್ರೀಗಂಧದ ಗುಡಿ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಈ ಧಾರಾವಾಹಿಯ ಪ್ರೋಮೋ ಅದಾಗಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಶ್ರೀಗಂಧದ ಗುಡಿ ಶುರುವಾಗಬೇಕು ಅಂದರೂ ಮತ್ತೊಂದು ಸೀರಿಯಲ್ ಎಂಡ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಆ ಸೀರಿಯಲ್ ಯಾವುದು? ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸಿಗೋಸ್ಕರ 2 ಸೀರಿಯಲ್ ಮುಕ್ತಾಯ ಆಗ್ತಾ ಇದೆ. ಇನ್ನೊಂದು ಹೊಸ ಸೀರಿಯಲ್ನ ಪ್ರೋಮೋ ಈಗ ಆಲ್ರೆಡಿ ವೈರಲ್ ಆಗಿದೆ. ಹಾಗಾಗಿ ಇನ್ನೊಂದು ಸೀರಿಯಲನ್ನು ಮುಗಿಸ್ಬೇಕಾಗತ್ತೆ. ಆ ಸೀರಿಯಲ್ ಯಾವುದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿರುವ ಗಾಸಿಪ್ ಪ್ರಕಾರ ದೃಷ್ಟಿಬೊಟ್ಟು ಸದ್ಯದಲ್ಲೇ ಎಂಡ್ ಆಗಲಿದೆ. ಹಾಗಾದರೆ ದೃಷ್ಟಿಬೊಟ್ಟು ಜಾಗಕ್ಕೆ ಶ್ರೀಗಂಧದ ಗುಡಿ ಸೀರಿಯಲ್ ಬರುತ್ತಾ ಅಥವಾ ನಿನಗಾಗಿ ಧಾರಾವಾಹಿ ಎಂಡ್ ಆಗಿ ಶ್ರೀಗಂಧದ ಗುಡಿ ಧಾರಾವಾಹಿಗೆ ಜಾಗ ಮಾಡಿಕೊಡುತ್ತಾ ಅನ್ನೋದು ಈ ಪ್ರಶ್ನೆ ಇರೋದು. ದೃಷ್ಟಿಬೊಟ್ಟು ಕತೆ ಚೆನ್ನಾಗಿದೆ, ನಿನಗಾಗಿ ಅಷ್ಟಕ್ಕಷ್ಟೇ ಇದೆ. ಬಹಳ ದಿನಗಳಿಂದ ನಿನಗಾಗಿಯೂ ಕೂಡ ಸಪ್ಪೆ ಆಗಿದೆ. ನಿನಗಾಗಿಯಲ್ಲಿ ಸ್ಟೋರಿಗೇನೂ ಇಲ್ಲ, ಸುಮ್ಮನೆ ಏನೋ ಒಂದು ಹೇಳಬೇಕು, ಏನೋ ಒಂದು ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದಂಗಿದೆ. ಬಟ್
ದೃಷ್ಟಿಪಟ್ಟು ಹಾಗಲ್ಲ, ಇನ್ನೂ ದತ್ತನ ರಿಯಲ್ ಅಕ್ಕನ ರಿಯಲ್ ಮುಖವಾಡ ಬಯಲಾಗಬೇಕಾಗಿದೆ, ಇನ್ನೊಂದಷ್ಟು ಸತ್ಯಗಳು ಹೊರಗಡೆ ಬರಬೇಕಾಗಿದೆ ಮತ್ತು ಕಥೆನೂ ಚೆನ್ನಾಗಿರೋದ್ರಿಂದ ದೃಷ್ಟಿಪಟ್ಟು ಆದಷ್ಟು ಬೇಗ ಮುಗಿಯೋದು ಡೌಟು ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಕಲರ್ಸ್ ಕನ್ನಡದಲ್ಲಿ 3 ಸೀರಿಯಲ್ಗಳು ಮುಕ್ತಾಯ ಆಗ್ತಾ ಇದ್ದು, ಒಂದು ರಿಯಾಲಿಟಿ ಶೋ ಅದು ಬಿಗ್ ಬಾಸ್, ಹಾಗೆಯೇ ಇನ್ನೊಂದು ಸೀರಿಯಲ್. ಒಟ್ಟು ಹೊಸದಾಗಿ 2 ಕಂಟೆಂಟ್ ಬರ್ತಾ ಇದ್ರೆ ಇನ್ನು ಮುಗಿತಾ ಇರೋದು 3 ಕಂಟೆಂಟ್ ಆಗಿದೆ. ಸೊ ಇದು ಕೆಲವರಿಗೆ ಬೇಸರ ಇದೆ, ಯಾಕಂದರೆ ಇನ್ನೂ ಆ ಸೀರಿಯಲ್ಗಳನ್ನು ನೋಡ್ತಾ ಇದ್ದವರು ಇದ್ದಾರೆ. ಇನ್ನು ಕೆಲವರು ಆದಷ್ಟು ಬೇಗ ಈ ಸೀರಿಯಲನ್ನು ಮುಗಿಸಿ ಅಂತ ಹೇಳೋರು ಇದ್ದಾರೆ. ಕೆಲವರು ಬಿಗ್ ಬಾಸಿಗಾಗಿ ಬಹಳ ಕುತೂಹಲದಿಂದ ಕಾಯ್ತಾ ಇರೋರು ಕೂಡ ಇದ್ದಾರೆ. ಸೊ ಈ ಪೈಕಿ ನಿಮ್ಗೆ ಯಾವ ಸೀರಿಯಲ್ ಮುಗಿಬೇಕಾಗಿತ್ತು, ಯಾವ ಸೀರಿಯಲ್ ಮುಗಿಯೋದು ಇಷ್ಟ ಇಲ್ಲ, ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಇದೆಲ್ಲವನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಬಿಗ್ ಬಾಸಿಗೆ ಯಾರು ಬರ್ತಾರೆ, ಯಾರು ಬರಬೇಕು, ಯಾರು ಬರಬಹುದು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದಲ್ಲಿ, ಅನಿಸಿಕೆ ಇದ್ದಲ್ಲಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.